ಈ ಬಾರಿ ಕರ್ನಾಟಕದಲ್ಲಿ ಉಪಚುನಾವಣೆಯಲ್ಲಿ ಏನು 2 ಕ್ಷೇತ್ರಗಳಿಗೆ ನಡೆಯಿತು. ಅದರಲ್ಲಿ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತರು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಅಂದರೆ ಮುಸ್ಲಿಂ ಸಮುದಾಯವನ್ನು ಕಡೆಗಣಿಸಿದರೆ ಮುಂದೆ ಬರುವಂಥ ಚುನಾವಣೆಗಳಿರ್ಬೋದು, ಯಾವುದೇ ಇರ್ಬೋದು, ಯಾವ ರೀತಿ ಟಕ್ಕರನ್ನು ಕೊಡಬೇಕು ಅನ್ನುವಂಥದ್ದನ್ನು ಈ ಬಾರಿ ಉಪಚುನಾವಣೆಯಲ್ಲಿ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಯಾವ ಥರ ಒಂದು ಖಡಕ್ಕಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮುಸ್ಲಿಂ ಸಮುದಾಯದ ಮುಖಂಡರಾಗಿರುವಂಥ ಅಬ್ದುಲ್ ರಜಾಕ್ ಅವರಿದ್ದಾರೆ. ಬನ್ನಿ ಕೇಳೋಣ. ಸರ್, ಏನೀಗ ರಾಜ್ಯದಲ್ಲಿ 2 ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಗಳು ನಡೆದವು. ಅದರಲ್ಲೂ ಕೂಡ ದಾವಣಗೆರೆಗೆ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ನೀವು ಕೊಟ್ಟಿದ್ರಿ. ಆದರೆ ಕೊನೆ ಗಳಿಗೆಯಲ್ಲಿ ಶಾಮನೂರು ಕುಟುಂಬದವ್ರಿಗೆ ಮತ್ತೆ ಮಣೆ ಹಾಕಲಾಯಿತು. ಹಾಗಾಗಿ ಎಲ್ಲ ಒಂದು ಕಡೆ ಮುಸ್ಲಿಂ ಸಮುದಾಯವನ್ನು ಕಡೆಗಣಿಸಿದರೆ ನಾವು ಬೇರೆ ಉತ್ತರ ಕೊಡಬೇಕಾಗುತ್ತೆ ಅಂತ ನೀವು ಸ್ಪಷ್ಟವಾಗಿ ಹೇಳಿದ್ರಿ. ಈಗ ಕಾಂಗ್ರೆಸ್ಸು ಕೂಡ ಅಲ್ಪ ಅಂತರದಿಂದ ಗೆದ್ದಿರುವಂಥದ್ದು. ನಮ್ಮ ಸಂದೇಶ ಸ್ಪಷ್ಟವಾಗಿ ರವಾನೆಯಾಗಿದೆ. ನಾವು ಏನು ಇದನ್ನು ಸ್ಟಾರ್ಟ್ ಮಾಡಿದ್ವೋ ಅದು ಕರೆಕ್ಟಾಗಿ ನಡೀತು. ಇಲ್ಲಿ ಯಾವ ಥರ ಆಯಿತು ಅಂತ ಹೇಳಿದ್ರೆ ಹಾವು ಸತ್ತೋಯ್ತು, ಕೋಲು ಮುರಿಲಿಲ್ಲ, ಆ ಥರದ ಒಂದು ಸಂದೇಶ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿದ್ದೇನು, ಇದು ಒಂದು ನೋಡಿ, ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಇಲ್ಲಿ ನಮ್ಮ ಅಲ್ಪಸಂಖ್ಯಾತರು ಜಾಸ್ತಿ ಇರೋ ಕಾರಣಕ್ಕೆ ನಮಗೆ ಕೊಡಿ ಅಂತ ಕೇಳಿದ್ವಿ. ನಾವು ಕೊಡಲಿಲ್ಲ. ಮುಂದಕ್ಕೆ ಇವತ್ತು ರಾಜಕೀಯ ಗೆಲುವು ಅವ್ರಿಗೆ ಆಗಿರ್ಬೋದು ವಿನಃ ಅದು ನೈತಿಕ ಗೆಲುವು ನಮ್ಮದು ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ನೀವು ಇವತ್ತು ಎತ್ತು ನೋಡ್ಕೊಳ್ಳಿ, ಎಷ್ಟು ಮತಗಳ ಅಂತರದಿಂದ ಇವತ್ತು ಶಾಮನೂರು ಶಿವಶಂಕರಪ್ಪನವರು ಗೆಲ್ತಾ ಇದ್ರು. ಅಷ್ಟೇ ಇದು ಬೇರೆ ನೀವು ವೋಟ್ಗಳನ್ನು ಕೌಂಟ್ ಮಾಡಿದ್ರೆ ಕರೆಕ್ಟಾಗಿ ಆ ಸಂದೇಶ ಸ್ಪಷ್ಟವಾಗಿ ರವಾನೆಯಾಗಿದೆ. ಅಕಸ್ಮಾತ್ ಜಮೀರ್ ಅವ್ರು ಬರ್ತಿರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಏನಾಗ್ತಿತ್ತು ನಿಮಗೂ ಅರ್ಥ ಆಗಿದೆ. ಅದು ಈ ಜಮೀರ್ನವ್ರು ಬಂದುಬಿಟ್ಟು ಅದನ್ನು ಹಾಳು ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅವರು ಜನರು ಕೇಳ್ತಿದ್ರು, ಎಲ್ಲಿ ಜಮೀರ್ ಯಾವಾಗ ಬರ್ತಾರೆ. ಮುಖ್ಯಮಂತ್ರಿಗಳು ಹೇಳಿದ್ರು 5ನೇ ತಾರೀಕಿಗೆ ಬರ್ತಾರಪ್ಪ ಅಂತ ಹೇಳಿದ್ರು. ಅವ್ರು 5ನೇ ತಾರೀಕಿಗೆ ಬಂದರು. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಇಲ್ಲ ಅಂತ ಹೇಳಿದರೆ ನಾವು ಏನು ಇಷ್ಟಪಟ್ಟಿದ್ವೋ ಅದು ಕರೆಕ್ಟಾಗಿ ನಡೀತಾ ಇತ್ತು, ಅದು ಆಗ್ತಾನೇ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಈಗ SDPI ಕ್ಯಾಂಡಿಡೇಟ್ ಕೂಡ ನೀವು ಪರೋಕ್ಷವಾಗಿ ಬೆಂಬಲವನ್ನು ಮಾಡಿದ್ರಿ, ಪರೋಕ್ಷವಾಗಿ ಹಿಂದೆ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದು. 100% ಸಪೋರ್ಟ್ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಇವಾಗ ಕಾಂಗ್ರೆಸ್ ಬಿಟ್ಟರೆ ನಮ್ಮ ನಾಯಕರು ಯಾರಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಇವಾಗ ಸಾದಿಕ್ ಅವರಿದ್ದರು. ಅವರು ದೇವರು ಬಂದು ಹೇಳಿದ್ರು ನಾನು ಹಿಂಜರಿಯಲ್ಲ ಅಂತ ಹೇಳಿದವರು ಮುಂದಿನ ದಿನ ಈ ನಾಯಕರು ಕರೆದುಬಿಟ್ಟು ಅವ್ರಿಗೇನೋ ಒಂದು ಸಮಾಧಾನ ಮಾಡಿ ಅವರು ವಾಪಸ್ ತೊಗೊಂಡ್ರು. ಇವಾಗ ಯಾರು ಅಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಂತ ನೋಡೋಕ್ಕೆ ಹೋದರೆ ಇವರೇ ಸ್ಟ್ರಾಂಗ್ ಇದ್ರು. SDPI ಇವತ್ತು ತೋರಿಸಿದಾರಲ್ವಾ. ನಾವು ಅನ್ನಿಸ್ಕೊಂಡಿದ್ದು ಇವರು ಸ್ಟ್ರಾಂಗ್ ಇದ್ದಾರೆ ಅಂತ. 100% ಸ್ಟ್ರಾಂಗೇನೇ ಅಲ್ವಾ ಅದು. 20,000 ಓಟು ಏನು ಸುಮ್ಮನೆ ಅಲ್ಲ, ಕಡಿಮೆ ಅಲ್ಲ, ಒಳ್ಳೆ ಓಟನ್ನ ಗಳಿಸಿದ್ದಾರೆ. ಮುಂದಕ್ಕೆ ನಮ್ಮ ಅಲ್ಪಸಂಖ್ಯಾತರಿಗೆ ನಮಗೆ ಎಲ್ಲೆಲ್ಲಿ ಕೇಳ್ತೀವೋ ಅಲ್ಲಿಗೆ ಸೀಟ್ ಕೊಡಲಿಲ್ಲ ಅಂದರೆ ಇದೇ ಥರದ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಲ್ಲಿ ರಿಜ್ವಾನ್ ಅರ್ಷದ್ ಮತ್ತು ಕೆಲ ಮುಖಂಡರುಗಳು ಹೋಗಿ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ನ ಗೆಲ್ಲಿಸಿದ್ರು ಅನ್ನುವಂಥ ಒಂದು ಮಾತು. ನೋಡಿ ಸರ್, ಇಷ್ಟು ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪನವ್ರು ಗೆಲ್ಕೊಂಬರ್ತಿದ್ರಲ್ವಾ, ಅಲ್ಲಿ ಇವ್ರು ಹೋಗ್ಬಿಟ್ಟು ಏನಾದ್ರು ಗೆಲ್ಲಿಸ್ಕೊಂಬರ್ಬೇಕಾಗಿತ್ತಾ? ಜಮೀರ್ನವ್ರು ಹೋದ ನಂತರ ಅಲ್ಲಿ ನೋಡಿ, ಅದು ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ದು ಭದ್ರಕೋಟೆ. ಅದು ಯಾರೇ ನಿಂತ್ಕೊಳ್ಳಿ ಕಾಂಗ್ರೆಸ್ಸಿಂದ ಅಲ್ಲಿ 100% ಗೆಲುವಾಗುತ್ತೆ ಅನ್ನೋದು ಖಚಿತ, ಒಂದು ಸ್ಪಷ್ಟ. ಅದು ಇವತ್ತು ಇವ್ರು ಹೋಗ್ಬಿಟ್ಟು ಗೆಲ್ಲಿಸ್ಕೊಂಬರೋಕ್ಕೆ ಅಲ್ಲಿ ಏನೂ ಇರಲಿಲ್ವಲ್ಲ. ಇವತ್ತು ಎಲ್ಲ ಶಾಸಕಾಂಗ ಸಭೆನೇ ಹೋಗಿತ್ತು, ಅಲ್ಲಿ ಎಲ್ಲರೂ ಅಲ್ಲಿ ಮಂತ್ರಿ ಮಂಡಲನೇ ಅಲ್ಲಿತ್ತು. ಆಮೇಲೆ ಇಷ್ಟೊಂದು ನಾಯಕರು ಎಲ್ಲ ಸೇರಿ ಇದು ಮಾಡಿದ್ರು. ಬಟ್ ಅದು ಕಾಂಗ್ರೆಸ್ ಭದ್ರಕೋಟೆ, ಅಲ್ಲಿ ವಿಕ್ಟ್ರಿ ಅನಿವಾರ್ಯ. ಕಾಂಗ್ರೆಸ್ಸಿಂದ ನೀವು ಯಾರು ಕೊಡ್ತೀರೋ ಅವರು ವಿನ್ನೋದಂತೂ ಖಚಿತ. ಆದರೆ ಶಿಗಾಂವ್ ಸೀಟ್ ಥರ ಏನಾದರೂ ಇಲ್ಲಿತ್ತಾ? ಬೊಮ್ಮಾಯಿಯವರು 4 ಸಲ ಗೆದ್ದುಬಿಟ್ಟು ಅಲ್ಲಿ ಕಾಂಗ್ರೆಸ್ಸಿಗೆ ಒಂದು ಚಾನ್ಸೂ ಇರಲಿಲ್ಲ. ಆ ಥರದ ಒಂದು ಸೀಟ್ ಏನಾದರೂ ಇದ್ದಿದ್ದರೆ ಅಲ್ಲಿ ಹೋಗ್ಬಿಟ್ಟು ನಾವು ಗೆಲ್ಲಿಸ್ಕೊಂಡು ಬಂದ್ವಿ ಅಂತ ಹೇಳ್ಬಿಟ್ಟು ಅದನ್ನು ತೋರ್ಸೋಕ್ಕೆ ಹೋದರೆ ನಾನೂ ಒಪ್ಕೋಬೋದು. ಇಲ್ಲಿ ಇದ್ದಿದ್ದೇ ಇಷ್ಟು ಮುಸಲ್ಮಾನರು ಅಲ್ಲಿ ಕಾಂಗ್ರೆಸ್ಗೂ ಮೋಸ ಮಾಡಿಲ್ಲ, ನಮ್ಮ ಅಭಿಯಾನಕ್ಕೂ ನಮಗೂ ಮೋಸ ಮಾಡಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಅವರಿಂದ ಆಗಿಲ್ಲ. ಒಟ್ಟಿನಲ್ಲಿ ನಾನು ಹೇಳ್ತೀನಿ, ಅಕಸ್ಮಾತ್ ಜಮೀರ್ ಬರ್ತಿರ್ಲಿಲ್ಲ ಅಂತ ಹೇಳಿದ್ರೆ 100% ಇವತ್ತು ನಾವು ಏನು ಅನ್ನಿಸ್ಕೊಂಡಿದ್ವೋ ಅದನ್ನು ನಾವು ಪೂರೈಸಿ ತೋರಿಸ್ತಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚುನಾವಣೆಯಲ್ಲಿ ಈಗ ನಿಮ್ಮ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟನ್ನು ಕೇಳಿದ್ವಿ, ಕೊಡಲಿಲ್ಲ, ಕೊನೆಗಳಿಗೆಯಲ್ಲಿ ಅವ್ರು ಕೊಟ್ಟರು. ಆದರೆ ನೀವು ಎಲ್ಲೋ ಒಂದು ಕಡೆ ಈಗ ನೀವು SDPI ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಿರುವಂಥದ್ದು ಆಗಿರ್ಬೋದು ಮತ್ತು ಕಡಿಮೆ ಅಂತರದಿಂದ ಗೆದ್ದಿರ್ಬೋದು. ಎಲ್ಲೋ ಒಂದು ಕಡೆ ಈಗ ನೀವು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಎಚ್ಚರಿಕೆ ಕೊಟ್ಟಂಗೆ ಆಯ್ತಾ? 100% ಎಚ್ಚರಿಕೆನೇ ಕೊಟ್ಟಿರೋದು. ನಾವು ಅಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿ ನಾವು ಹೇಳಿದ್ದೇನು, ನೀವು ಕೊಟ್ಟಿರೋ ಭರವಸೆಗಳನ್ನು ಈಡೇರಿಸಬೇಕು, ನಮ್ಮ ನಾಯಕರನ್ನ ಉಚ್ಚಾಟನೆ ಮಾಡಿದ್ರಲ್ಲ ಅವ್ರನ್ನ ವಾಪಸ್ ಪಡಿಬೇಕು, ಮತ್ತು ಇವಾಗ ಅಲ್ಪಸಂಖ್ಯಾತರ ಘಟಕವನ್ನು ಮರುಸ್ಥಾಪಿಸಬೇಕು, ಮತ್ತು ನಮಗೆ ಕೊಟ್ಟಿರುವ ಹಿಜಾಬ್ ಆಗಿರಲಿ, 2B ರಿಸರ್ವೇಷನ್ ಆಗಿರಲಿ, ಕೌನ್ಸಿಲರ್ ಬಿಲ್ ಆಗಿರಲಿ, ಇದೆಲ್ಲ ಈಡೇರಿಸಬೇಕು. ಅಕಸ್ಮಾತ್ ನೀವು ಮಾಡಿಲ್ಲ, ಸುಮ್ಮನೆ ಬರೀ ನಮಗೆ ವೋಟ್ ಹಾಕೋಕ್ಕೆ ನೀವು ಒಂದು ಫಿಕ್ಸ್ ಡಿಪಾಸಿಟ್ ಥರ ನಾವು ಒಂದು ಫಿಕ್ಸ್ ಡಿಪಾಸಿಟ್ ಅಂತ ತಿಳ್ಕೊಂಡಿದ್ರೆ ಇದು ನಿಮ್ಮ ದಿಗ್ಭ್ರಮೆ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಒಂದು ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿಬಿಟ್ಟೇ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದು. ಇವತ್ತು ಪಾಠ ಕಲಿಸಿದ್ದೀವಿ. ಈಗ
ಈಗ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅನ್ನುವಂಥದ್ದನ್ನು ಕೆಲ ಮುಖಂಡರುಗಳನ್ನ ನಜೀರ್ ಅಹಮದ್ ಆಗಿರ್ಬೋದು ಕೆಲವ್ರನ್ನೆಲ್ಲ ಏನು ಪಕ್ಷದಿಂದ ಸಸ್ಪೆಂಡ್ ರಾಜೀನಾಮೆ ತೆಗೆದುಕೊಳ್ಳಲಾಯಿತು, ಏನು ಅವ್ರಿಗೆ ಕೊಟ್ಟಂಥ ಹುದ್ದೆಗಳನ್ನ ರಾಜೀನಾಮೆ ತೆಗೆದುಕೊಳ್ಳಲಾಯಿತು. ಈಗ ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಗಳಲ್ಲಿ ನೀವು ಏನು ಎಚ್ಚರಿಕೆ ಕೊಡ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ? ನಾವು ಕಾದು ನೋಡ್ತಾ ಇದ್ದೀವಿ. ಇವಾಗ ಉಚ್ಚಾಟನೆ ಮಾಡಿರುವ ನಾಯಕರನ್ನೆಲ್ಲ ವಾಪಸ್ ತೊಗೊಬೇಕು ಅಂತ ನಮ್ಮ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದೀವಿ. ಮತ್ತು ನಮ್ಮ ಕೊಟ್ಟಿರುವ ಭರವಸೆಗಳನ್ನು ಈಡೇರಿಸ್ರಿ ಅಂತ ಹೇಳ್ತಾ ಇದ್ದೀವಿ. 100% ತೊಗೊಳ್ತಾರೆ ವಾಪಸ್ ಅನ್ನೋ ಒಂದು ವಿಶ್ವಾಸ ನಂಬಿಕೆ ಇದ್ದೇ ಇದೆ. ಯಾಕೆಂದರೆ ಇವಾಗ ಗೆಲುವಾಯ್ತಲ್ವಾ, ಇನ್ನೇನಿದೆ, ಆಯ್ತಲ್ಲ, ಗೆದ್ರಲ್ವಾ, ಇವಾಗ ವಾಪಸ್ ತೊಗೊಳ್ಳಿ. ಇವಾಗ ಸುಮ್ಮನೆ ನಮ್ಮ ಹಾರ್ಟ್ ಬಂದೆ, ನಮಗೆ ಬೇಸರ ಇದೆ, ಅವ್ರನ್ನ ತೆಗೆದುಬಿಟ್ಟು ನೀವು ಇದು ಮಾಡಿದ್ದೀರಾ ಸುಮ್ಮನೆ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಗೊಂದಲ ಮೂಡೋದಕ್ಕೆ ಜಮೀರ್ ಅಹಮದ್ ಅವರೇ ಕಾರಣ. ಹೀಗಾಗಿ ಅವರ ಹುದ್ದೆಗೂ ಕೂಡ ಕಂಟಕ ಎದುರಾಗಿದೆ, ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ವಿಚಾರ. ಯಾವ ಕಾರಣಕ್ಕೂ ಅದು ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸಂದೇಶ ಸ್ಪಷ್ಟವಾಗಿ ರವಾನೆ ಆಗಿದೆ. ಅಕಸ್ಮಾತ್ ಏನಾದರೂ ಮುಂದೆ, ನಾವು ಅವತ್ತೇ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೀವಿ, ಈ ನಾಯಕರನ್ನ ವಾಪಸ್ ತೊಗೋಬೇಕು ಅಂತ ನಾವು ಕೇಳ್ತಿರೋದು. ಮುಂದೆ ಯಾವುದಾದ್ರು ಒಂದು ನಾಯಕನ ಮೇಲೆ ನೀವು ಆ್ಯಕ್ಷನ್ ತೊಗೊಂಡ್ರೆ ಏನಾಗುತ್ತೆ ಪರಿಣಾಮ ಅನ್ನೋದು ದಾವಣಗೆರೆ ದಕ್ಷಿಣ ಸ್ಪಷ್ಟವಾಗಿ ಸಂದೇಶ ನೀಡಿದೆ. ನೀವು ಮಾಡಂಗಿದ್ರೆ ಮಾಡಿರಿ, ಮುಂದೆ ನಿಮಗೆ ಏನಾಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ತೀರಾ. ಇವಾಗ ದೇಶದಲ್ಲಿ ಎಲ್ಲ ಕಡೆ BJPಯ ಒಂದು ಇದು ನಡೀತಾ ಇದೆ. ಈ ಸಂದರ್ಭದಲ್ಲಿ ಇರೋದನ್ನು ಕೆಡಿಸ್ಕೋಬೇಕು ಅಂತ ನಿಮಗೇನಾದರೂ ಇದ್ದರೆ ನೀವು ಮಾಡಿರಿ, ನಮಗೇನಿಲ್ಲ. ನಾವು ಕೇಳಿರೋದೇನು, ನಾವೇನಾದ್ರು ಟಿಕೆಟ್ ಕೇಳೋದು ತಪ್ಪ? ಏನು ನಮ್ಮ ಸಮುದಾಯ ಅಂತ ಹೇಳಿದ್ರೆ ನೀವು ಅಷ್ಟು ಕೇವಲವಾಗಿ ಇದು ಮಾಡ್ತೀರಾ? ಅಲ್ಲಿ ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗದಲ್ಲಿ ಕೂತ್ಕೊಂಡು ಡೈರೆಕ್ಟಾಗಿ BJPಗೆ ಕೊಡ್ರಿ ಅಂತ ಹೇಳಿದಾಗ ನೀವು ಶೋಕಾಸ್ ನೋಟಿಸು ಕೊಡಲಿಲ್ಲ. ಇಲ್ಲಿ ಏನೋ ಹಿಂದೆಯಿಂದ ಯಾರೋ ಏನು ಮಾಡಿದ್ರು ಅಂತ ಒಂದು ಊಹಾಪೋಹದ ಮೇಲೆ ನೀವು ಇಷ್ಟೊಂದೆಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮ ಸಮುದಾಯದ ಮೇಲೆ ಆ್ಯಕ್ಷನ್ನು, ಬೇರೆ ಸಮುದಾಯದ ಮೇಲೆ ಆ್ಯಕ್ಷನ್ ಇಲ್ಲ. ಅದಕ್ಕೆ ನಾವು ಪಾಠ ಕಲಿಸ್ತೀವಿ ಅಂತ ಮುಂದುವರೆದ್ವಿ. ನಾವು ಪಾಠವನ್ನು ಕಲಿಸಿದ್ದೀವಿ ಅಂತ ನೆನೆಸ್ಕೊಳ್ತೀನಿ ನಾನು. ಅಕಸ್ಮಾತ್ ಇನ್ನೂ ಏನಾದರೂ ಮುಂದಕ್ಕೆ ಒಂದು ನಡೆದ್ರೆ ನಮ್ಮದು ನಡೆ ಅದಕ್ಕೆ ತಕ್ಕವಾಗಿ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದು ಡೆಫಿನೆಟ್ಲಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇದಿಷ್ಟು ಮುಸ್ಲಿಂ ಮುಖಂಡರಾಗಿರುವಂಥ ಅಬ್ದುಲ್ ರಜಾಕ್ ಅವರ ಮಾತು. ಏನಂತಂದರೆ ಈಗ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಇದು ಬರೀ ಸ್ಯಾಂಪಲ್ ಅಷ್ಟೇ. ಏನು ದಾವಣಗೆರೆ ಉಪಚುನಾವಣೆಯಲ್ಲಿ ಏನು ನಡೆದಂಥ ಒಂದು ನಾವೇನು ಒಂದು ಸಂದೇಶ ಕೊಡಬೇಕಾಗಿತ್ತು, ಅದು ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದೇವೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರ್ಬೋದು, ಆದರೆ ನೈತಿಕವಾಗಿ ಗೆದ್ದಿರೋದು ನಾವೇ ಅನ್ನುವಂಥ ಒಂದು ಮಾತನ್ನು ಅಬ್ದುಲ್ ರಜಾಕ್ ಅವರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರನ್ನ, ಮುಸ್ಲಿಮರನ್ನು ಕಡೆಗಣಿಸಿದರೆ ಯಾವ ರೀತಿ ಟಕ್ಕರನ್ನು ಕೊಡಬೇಕು, ಇದು ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಾಗುತ್ತೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.